ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ ಅಪ್ಪ, ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ನಾನೆಲ್ ಗುರು ನಿಲ್ಲಿಸ್ದೆ, ಅದಾಗದೆ ನಿಂತೋಯ್ತು. ಟೈಮ್ ಅಷ್ಟೇನಾ? 7 ಗಂಟೆ. 7 ಗಂಟೆ ಆದ್ಮೇಲೆ ನನ್ನ ಗಾಡಿ ವೈನ್ ಸ್ಟೋರ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಮತ್ ನನ್ ಗತಿ? ನಿನ್ ಗತಿ ನನ್ಗೇನ್ ಗೊತ್ತು? ಎದಾಗಲ್ಲ ಅಲ್ಲಿ ನೋಡಿ, ಮುಂದೆ ಹರಿಶ್ಚಂದ್ರ ಹಾಕಿದೆ, ಮುಂದೆ ತೋಡಿ ನೀನೇ ಮಲ್ಕೊಂಡ್ಬಿಡು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಅಣ್ಣ ವೆಂಕಟೇಶನ, 90 ಸೂಪರ್ ಜಾಕ್ ವಿಸ್ಕಿ, ಸೌತೆಕಾಯಿ ಕಾಂಪ್ಲಿಮೆಂಟ್ರಿ. ಮೊನ್ನೆದು ತುಂಬಾ ಚೆನ್ನಾಗಿದೆಯಲ್ಲ. ಮರ್ಯಾದೆ 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 ಇರ್ಬೇಕು ಮನುಷ್ಯನ್ಗೆ. ಬೆಳ್ತೀಯ ಬೆಳ್ ತಗೊಳ್ಳಿ ಬಿಡು. ಮುದಿಗೋಬೇಕ. ಇಷ್ಟೊತ್ತು ಏನ್ ಮಾಡ್ತಿದ್ರು ಒಳಗೆ? ಯಾಕೆ ಬೆಳ್ ತಗೊಳಿಲ್ಲ? ಆನಂದ, ಬೆಳಿಗ್ಗೆ ಎಲ್ಲ ದೇವರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡಿದು ಹೀಗ್ ದೆವ್ವ ತರ ಆಡ್ತೀಯ. ನಾನೇನ ಕೇಳಿದ್ರೆ ನೀನೆನ್ನ ಮಾತಾಡ್ತೀಯ. ಮುದ್ಕೆ ಹೋಗ, ಮನೆ ಬಿಟ್ಟು ಹೋಗ. ಆನಂದ, ಜನ್ಮ ಕೊಟ್ಟ ಅಪ್ಪನಿಗೆ ಹೇಳೋ ಮಾತೇನೋ ಇದು? ನೀನಿದೆಯಲ್ಲ ನೀನು, ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ, ಸಾಯ್ಸಾಕ್ಬಿಡ್ತೀನಿ. ಮುದ್ಕೆ ಮಾತಾಡ್ರೆ 9 ತಿಂಗಳು ಒತ್ತೆ ಎತ್ತೆ, 9 ತಿಂಗಳು ಒತ್ತೆ ಎತ್ತೆ ಅಂತ ಬರೀ ಓಡ್ ಬಿಡ್ತಾ ಇದೆಯಾ? ಏನು ಪ್ರಪಂಚದಲ್ಲಿ ಇನ್ಯಾರು ಮಕ್ಕಳನ್ನೇ ಎತ್ತಿಲ್ಲ, ಇವಳೊಬ್ಬಳೆ ಮಕ್ಕಳನ್ನ ಎತ್ತಿರೋ ವರ್ಷದ ವಾಟಿಕ ಏಕೈಕ ಪರಿಪೂರ್ಣ ಮಹಿಳೆ ಹತ್ರ ಆಡ್ಬೇಡ. ನೀನು ಎಗರ್ಸಿ ಕುದ್ದು ಬಿಡ್ತೀನಿ. ಮುದ್ಕ ಜಾಸ್ತಿ ಮಾತಾಡಿದ್ರೆ ಎಗರ್ಸಿ ಎರೆ ಕುದ್ದು ಬಿಡ್ತೀನಿ. ನೀನು ನರಡಿ, ನಮ್ಮನ್ನು ಯಾಕೋ ನರಡಿಸ್ತೀಯ? ನಾವ್ ಏನೋ ತಪ್ಪು ಮಾಡಿದೀವಿ. ಕಾರ್ಪೊರೇಷನ್ ಅಲ್ಲಿ ಕಸ ಮಾಡೋರ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಅಲ್ಲಿ ಓದಿಸ್ತಾರ, ಇತ್ಯಗೂಡಲ್ಲಿ ಕೆಲಸ ಮಾಡೋರೆಲ್ಲ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸ್ತಾರ ಅಂತಿದ್ರಲ್ಲಿ ನಿನ್ಗಿರೋದು ಒಬ್ಬನೇ ಮಗ. ನನಗೆ ಒಂದು ಡಬ್ಬ ಆಟೋ ಕೊಟ್ಬಿಟ್ಟು ಡ್ರೈವರ್ ಮಾಡ್ಬಿಟ್ಟಲ್ಲ. ಡ್ರೈವರ್ ರೋಡಲ್ಲಿ ಹೋಗೋರಲ್ಲ ಯಾರು ಮರೇ ಬಾಪ ಅಂತಾರೆ. BTS-ನವ್ರಂತೂ ಡೈರೆಕ್ಟ್ ಆಗಿ ಗುದ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಟ್ರಾಫಿಕ್ ಪೊಲೀಸ್ನವ್ರ ಕೈ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿನ್ನ ಹೆಸರೇ ಕಳೆದು ಬಿಡ್ತಾರೆ. ಅಮ್ಮ, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಈಗ ನನಗೆ ಒಂದು ಕರೆಕ್ಟ್ ಡೀಟೇಲ್ ಗೊತ್ತಾಗ್ಬೇಕು. ನಾನು ನಿಜವಾಗ್ಲೂ ನಿಮಗೆ ಹುಟ್ಟಿದೀನ? ನನ್ನ ಕಥೆ ಏನು? ಅಥವಾ ನೀವು ನನ್ನನ್ನ ಎಲ್ಲರೂ ದತ್ತು ತಗೊಂಬಂದ್ರ? ಇಲ್ಲ ನಾನೇನಾದ್ರೂ ತೊಟ್ಟಿಲಿ ಸಿಕ್ಕಿರೋ ಫ್ಲಾಶ್ ಬ್ಯಾಕ್ ಇದೆಯಾ? ಟೋಟಲ್ ಡೀಟೇಲ್ ಇವತ್ತು ನನಗೆ ಗೊತ್ತಾಗ್ಬಿಡ್ಬೇಕು. ನಿಮ್ಮಿಬ್ರಿಗೆ ಬೆಳಿಗ್ಗೆ ತಂದ್ಕ ಟೈಮ್ ಮುದ್ಕ ಈ ಶೋಕಿ ಬರೇ ಈಗ ಇಲ್ಲೇ ಕೂತ್ಕೊಂಡಿರ್ರಿ, ನಾನ್ ಬೆಳಿಗ್ಗೆ ಬರ್ತೀನಿ. ಅಷ್ಟರಲ್ಲಿ ಟೋಟಲ್ ಡೀಟೇಲ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಮಲಗಿದ್ರ ಮೋದಿ ಹಾಸ್ಪಿಟ್ಲು 4 ಕಣ್ಣು ಫ್ರೀಯಾಗಿ ತೆಗೆಸ್ಬಿಡ್ತೀನಿ. ಜಾನಕಿ, ಕಾಳಮ್ಮನ ಮಗಳು ವಸೂಲಿಗೆ ಬಂದ್ಬಿಟ್ಟಿದ್ದಾಳೆ. ನಾನ್ ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡು. ಎಲ್ಲ ನಿನ್ ಗಂಡ ಕರಿಯೋಣ? ಅವ್ರಿಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಅವ್ರ ಊರ್ಗ್ ಹೋಗಿದ್ದಾರೆ. ಮತ್ತೆ ಅಲ್ಲಿರೋ ಚಪ್ಲಿ ಯಾರ್ದು? ನಿನ್ ಶಿವ, ಎಂತ ಮಾತಾಡ್ತಾ ಇದೀಯಾ? ಮುಚ್ಚೆ ಬಾಯ್. ಗಂಡನ್ನ ಮನೇಲೆ ಮುಚ್ಚಿಟ್ಕೊಂಡು ಇಲ್ಲ ಅಂತ ಬೊಗಳ್ತೀಯ? ಹುಡುಗ್ರವನ್ನ ಬಿಟ್ಬಿಡ್ ಮಾಮ, 2 ದಿವಸದಲ್ಲಿ ಕೊಟ್ಬಿಡ್ತೀನಿ ಮಾಮ. ಬಿಟ್ಬಿಡ್ ಮಾಮ, ಪ್ಲೀಸ್ ಮಾಮ, ಬಿಟ್ಬಿಡ್ ಮಾಮ. 2 ದಿವಸದಲ್ಲಿ ಕೊಟ್ಬಿಡ್ತೀನಿ. ನಿನ್ ಗಂಡಸ್ತನಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಮನೇಲಿ ಇದ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳಿಸ್ತೀಯ? ನಿನ್ ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡಿ. ಇವತ್ತು ಭೀಮನ ಅಮಾವಾಸ್ಯೆ, ಗಂಡನ್ ಪೂಜೆ ಮಾಡೋದಿನ. ದಯವಿಟ್ಟು ಅವನ್ನ ಹೊಡಿಬೇಡಿ. ಮಾಮ, ಗಂಡನ್ ಪೂಜೆ ಮಾಡ್ಬೇಕು, ಮಾಡ್ಸೋಣ. ಏನು ಅಂತ ನಾನ್ ತೋರಿಸ್ತೀನಿ. ನೋಡಿ, ಏನೇ ಪತಿವ್ರತೆ, ಗಂಡನ್ ಪೂಜೆ ಮಾಡ್ಬೇಕು ನೀ? ಇಷ್ಟು ಜನಗಳ ಮುಂದೆ ಪೂಜೆ ಮಾಡಿದ್ರೆ ಬಿಟ್ಟು ಹೋಗ್ತೀನಿ. ಮಾಡ್ತೀನಿ. ಹೋಗೋ, ಚಪ್ಪಲಿ ತಗೊಂಡ್ ಬಾ.
ತಗೋ ಚಪ್ಪಲಿಂದ ವಿಶೇಷ ಪೂಜೆ ಇದ್ರಲ್ಲಿ ಮಾಡಿದ್ರೆ ಮಜಾ. ತಗೋ 4 ಬಾಕ್ಸ್ ಇವ್ನಿಗೆ. ಇಲ್ಲ, ನನ್ ಪ್ರಾಣ ಹೋದ್ರೆ ನಾನು ಈ ಕೆಲಸ ಮಾಡೋದಿಲ್ಲ. ಪ್ರಾಣ ಹೋಗೋದು ನಿಂದಲ್ಲ, ನಿನ್ನ ಗಂಡಂದು. ನೀನು ಇವನಿಗೆ ಚಪ್ಪಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ದೊಡ್ಡ ಗಂಡನ ಎತ್ ಹಾಕೊಂಡು ಹೋಗ್ತೀನಿ. ವಾಪಸ್ ಬರೋದು ಇವನಲ್ಲ, ಇವನ ಡೆಡ್ ಬಾಡಿ. ಓಕೆನಾ? ಇಲ್ಲ, ಏನಮ್ಮ ಹಬ್ಬದ ದಿವಸ ಎಂತ ಮಾತಾಡ್ತಾ ಇದ್ಯಾ? ಐ ಎತ್ತಾಕೊಡ್ರು. ಬಾರ್ಸಲೆ ಮರ್ಯಾದೆಯಾಗಿ ದುಡ್ಡು ತಂದ್ಕೊಡು. ಇಲ್ಲ ಅಂದ್ರೆ ಇಂಥ ಪೂಜೆಗಳು ಪದೇ ಪದೇ ನಡೀತಿರುತ್ತೆ. ನಡೀರಾ. ಇದು ನಮ್ಮ ಒಟ್ಟಾರ, ಇದು ನಮ್ಮ ಮನೆ, ಇದು ನಿಮ್ಮ ಮಾವನ ಮನೆ. ಬಾಗ್ಲು ಬಿಡಿಯಮ್ಮ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಸೂರ್ಯ ಭಗವಾನೇ ನಮಸ್ಕಾರ. ನಮಸ್ಕಾರಪ್ಪ, ಕಾಪಾಡಪ್ಪ. ನಾನು ಇಲ್ಲಿದ್ದೀನಿ. ಗೌರಿ, ಅಯ್ಯಯ್ಯೋ ಎಷ್ಟ್ ದಿನ ಆಯ್ತಮ್ಮ ನಿನ್ ನೋಡಿ. ಇದನ್ನಮ್ಮ ಇದು ಲಗೇಜ್ ಗಿಗೇಜ್ ಏನು ಕಾಣ್ತಾ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ಕಳ್ಕೊಂಡು ಗಲಾಟೆ ಮಾಡ್ತಾ ಇದ್ಲು. ಮಕ್ಕನ ಮಗಳು ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಏನೋ ಬಾಂಬೆ ಕೊಡೋಗ್ತಾ ಇದ್ಲತ್ತೆ. ಬಾಂಬ್ ಚಿಕ್ಕ ವಯಸ್ಸಲ್ಲಿ ನೀನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ತಂದಾಗ್ಲೇ ಅನ್ಕೊಂಡೆ ಒಂದಲ್ಲ ಒಂದ್ ದಿನ ನೀನು ಹಳ್ಳಿಯಿಂದ ಡಿಲ್ಲಿ ತನಕ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತೀಯ ಅಂತ. ಅದ್ಯಾಕಮ್ಮ ಬಾಂಬೆ ಕಡೆ ಓಡ್ತಾ ಇದ್ದೆ? ಇನ್ನೇನ್ ಮಾಡ್ಲಿ ಮಾವ, ಅಮ್ಮ ಯಾವ್ದೋ ಕೋಡಂಗಿ ಕೊಟ್ಟು ಮದ್ವೆ ಮಾಡಕ್ ನೋಡಿದ್ಲು, ಅದಕ್ಕೆ ಊರ್ ಬಿಟ್ಟು ಬಂದ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಅಲ್ಲ ಅದು ಸಾವಾಸನೆ ಬೇಡ ಅಂತಾಳೆ. ಅಮ್ಮ ಅಂತೆ ಅಮ್ಮ, ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಹುಟ್ಬಿಟ್ಟ ನೀನು. ಊರವರೆಲ್ಲ ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ನೋಡು ಮಾವ, ಊರಿನ ಜನಕ್ಕೋಸ್ಕರ ನಾನು ಇಷ್ಟ ಇಲ್ದಿರೋರ್ನ ಮದ್ವೆ ಆಗ್ಬೇಕಾ? ಅಯ್ಯೋ ಬೇಡಮ್ಮ, ಬೇಡ್ಲೇ ಬೇಡ. ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗ್ಲೇಬಾರ್ದು. ಆದ್ರೆ ಲೈಫ್ ದೇವದಾಸ್ ಪಿಕ್ಚರ್ ತರ ಆಗ್ಬಿಡಲ್ವಾ? ಪೊರ್ಕೆ ತಗೊಂಡ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಬೇಡ ಅಂದ್ರು ಆ ಹಿಂದಿ ಪಿಕ್ಚರ್ಗಳು ನೋಡಿ ಕೆಟ್ಟ ಕೆರೆ ಹಿಡ್ಬಿಟ್ಟಿದ್ಯಾ. ಅಕ್ಕ ಅಕ್ಕ ಯಾಕಕ್ಕೆ ಇಷ್ಟೊಂದು ಕೆಡದಾಗ ಮಾತಾಡ್ತೀಯಾ? ಬೆಳೆದು ನಿಂತರ ಹೆಣ್ಮಕ್ಳು ಗಾಜಿನ ಬೊಂಬೆ ಇದ್ದಂಗೆ, ಕೆಳಗೆ ಬಿದ್ರೆ ಹೊಡೆದಾಗ್ತವೆ. ನೀನ್ ಹಿಂಗೆ ಗದರ್ತಾ ಇದ್ರೆ ಗೌರಿ ಅನ್ನೋ ಗಾಜಿನ ಬೊಂಬೆನ ನಾವೇ ಕೆಳಗಾಕ್ ಹೊಡೆದಾಗ್ತಂಗಲ್ವಾ? ಏನ್ ಮಾಡು ಅಂತ್ಯಾ? ನನ್ ಏನ್ ಮಾಡು ಅಂತ್ಯಾ? ದಿನಕ್ಕೊಂದೊಂದ್ ಗಂಡು ಬರುತ್ತೆ, ಅವ್ರು ಯಾರ ಮುಖಾನು ನೋಡೋದಿಲ್ಲ. ಅಕಸ್ಮಾತ್ ನೋಡಿದ್ಲು ಅಂತ ಇಟ್ಕೋ, ಒಂದಲ್ಲ ಒಂದ್ ಐಬಿದೆ ಅಂತ ಹೇಳ್ತಾಳೆ. ಇವ್ಳು ಹೀಗೆ ಮಾಡ್ತಾ ಇದ್ರೆ ಇವಳನ್ನ ಯಾವ ಕರ್ಕೊಂತಾನೆ? ನಾನಿಲ್ವಾ ಅಕ್ಕ? ನಿನ್ ತಮ್ಮ ಅನ್ಸ್ಕೊಂಡಿರೋ ನಾನಿಲ್ವಾ? ನಾನ್ ಮುಂದೆ ನಿಂತು ಮದುವೆ ಮಾಡ್ತೀನಿ. ಹೌದಕ್ಕ. ಅಕ್ಕ ನೀನೊಂದ್ 6 ತಿಂಗಳು ಬಿಡು, ಗೌರಿಗೆ ಇಷ್ಟ ಆಗುವಂತ ಗಣ್ಣ ಕರ್ಕೊಂಬಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆ ಟೈಮಲ್ಲಿ ನೀನ್ ಬಂದು 2 ಅಕ್ಷತೆ ಕಾಳು ಹಾಕು, ಅಷ್ಟೇ ಸಾಕು. ಅಯ್ಯೋ ನನ್ ಚಿನ್ನ. ಲೇ ಗೌರಿ, ನನ್ ತಮ್ಮನ್ ನಂಬಿ ನಿನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನೀನೇನಾದ್ರೂ ಬಿತ್ರಿ ಆಟ ತೋರಿಸ್ದೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಇಲ್ಲಮ್ಮ, ಮಾವ ಹೇಳ್ದಂಗೆ ಕೇಳ್ತೀನಿ. ಅಪ್ಪ ಬರ್ತೀನಪ್ಪ. ಆಯ್ತಮ್ಮ. ಅಮ್ಮ ಬರ್ತೀನಮ್ಮ. ಬರ್ತೀನಿ ಕಣ. ಸಮಾಧಾನವಾಗಿ ಹೋಗು. ಹುಷಾರ್. ಅಬ್ಬಾ, ಈಗ ಹೇಳಮ್ಮ, ನಿನ್ಗೆ ಎಂತ ಗಂಡು ಬೇಕು? ಶಾರುಖ್ ತರ ಬ್ರೈಟ್, ಓಹೋ. ಅಮೀರ್ ತರ ವೈಟ್, ಆಹಾ. ಸಲ್ಮಾನ್ ತರ ಟೈಟ್. ಅಯ್ಯ. तीनों में एक मिले तो बस, तीनों मिले तो खुश. ಓಹೋ, ಏನಮ್ಮ ಇದು? ಕಾಂದಾನ್ ಮೇಲೆ ಕಣ್ಣಾಕ್ಬಿಟ್ಟಿದ್ದಲ್ಲಮ್ಮ. ಅಕ್ಕ ಹೇಳ್ದಂಗೆ ಸಿನಿಮಾ ನೋಡಿ ಮೆಂಟ್ಲಾಗ್ಬಿಟ್ಟಳೆ. ಏನಾರು ಒಂದ್ ದಾರಿ ಮಾಡ್ಬೇಕು. ಏನ್ ಮಾವ? ಅಮ್ಮ ಗೌರಿ, ಈ ಹಳೆ ಆರ್ಟಿಸ್ಟ್ಗಳನ್ನೆಲ್ಲ ಮೀರ್ಸೋ ಅಂತವನು ಇಲ್ಲೊಬ್ಬ ಇದ್ದಾನೆ. ಆದ್ರೆ ಅವನೇನು ಒಪ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಯಾರ್ ಮಾವ ಅವನು? ಅವನು ಅಷ್ಟು ಸಖತ್ತಾಗಿದ್ದಾನ? ಸಖತ್ತಾಗಿದಾನ. ಈ ಶಾರುಖ್ ಖಾನು, ಅಮೀರ್ ಖಾನು, ಸಲ್ಮಾನ್ ಖಾನು ಮೂರ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹುಡ್ತಾನೆ ಈ ಹೀಮ್ಯಾನ್.
ಇವನಿಗೆ ಆ ಕಾನುಗಳಿಗೆ ಇಲ್ದಿರೋ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದೆ. ಏನ್ ಮಾವ ಅದು? ರಫ್ ಅಂಡ್ ಟಫ್. ಅವನ ಮೈಯಲ್ಲಿ ಮಿಂಚಿದೆ, ಕಣ್ಣಲ್ಲಿ ಬೆಂಕಿ ಇದೆ, ನಾಲಿಗೆಯಲ್ಲಿ 7 o'clock ಬ್ಲೇಡ್ ಇದೆ. ಮಾವ ಮಾವ ನಂಗೊಂದು ತೋರ್ಸು ಮಾವ, ಅವ್ನಂಗ್ ತೋರ್ಸು ಮಾವ. ತುಂಬಾ ಅರ್ಜೆಂಟ್ ಇದ್ಯಾ, ನಾನು ಅವ್ನು ತೋರಿಸ್ತೀನಿ, ನೀನೇ ಲೈನ್ ಹೊಡೆದು ಅವ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆಯ್ತು ಮಾವ. ಬಂದ ನಮ್ಮ ಹಿಮ್ಯಾನ್. ಆಮೀರ್ ಕಲ್ಲರು, ಹಂಗಾರೆ ಶಾರುಖ್ ಚಾರ್ಮು, ವಾವ್ ಸಲ್ಮಾನ್ ಮಸಲ್ಸು. ಮಾವ ಇವನ್ ಹೀಮ್ಯಾನೆ. ಹೆಂಗೆ ಓಕೆನಾ? ಮಾವ ಇವನೇ ನನಗ್ ಸರಿಯಾದ ಜೋಡಿ. ಹಂಗಾದ್ರೆ ಹಾಕು ಅವನಿಗೆ ಮೋಡಿ. ಕ್ಲಾಸಿಗೆ ಎಣ್ಣೆಗೆ ಹಾಕಕ್ ಬರಲಿಲ್ಲ ಮುದ್ಕ. ಮಾನ ಮರ್ಯಾದೆ ಇದ್ರೆ ಸರಿ, ಏನಿದ್ರೆ ಸರಿ, ಮನ ಮರ್ಯಾದೆ ಇದ್ರೆ ಸರಿ. ಲೈನ್ ಹೊಡಿ ಲೈನ್ ಹೊಡಿ ಲೈನ್ ಹೊಡಿಲೆ, ಶಾರುಖ್ ಖಾನ್ ನಂಗೆ ಲೈನ್ ಹೊಡಿಲೆ. ಏ, ಮನ ಮರ್ಯಾದೆ. ನಾನು ಖಾನು ಮೇಲ್ ಬಿದ್ದು ಕುಣಿದಿದ್ದು. ಯಾವ ಖಾನು? ಅದೇ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮೀರ್ ಖಾನ್ ಮೂವರ್ನು ಮಿಕ್ಸ್ ಮಾಡಿದ್ರೆ ಹುಟ್ಟಾನಲ್ಲ ಹೀಮ್ಯಾನ್, ಆಟೋ ಶಂಕರ್ ಖಾನ್. ಎದುರು ಸದ್ದು ಬಿಡ್ತೀನಿ. ಹೆಣ್ಣಂದ್ರೆ ಲಕ್ಷ್ಮಿ, ಹೆಣ್ಣಂದ್ರೆ ಸರಸ್ವತಿ, ಹೆಣ್ಣಂದ್ರೆ ಪಾರ್ವತಿ. ಬಿಡ, ನಿನ್ ಗೊತ್ತಿಲ್ವ? ಹಂಗಿರೋದ್ ಬಿಟ್ಟು ಅಲ್ಲಿ ಯಾವಳ ಸಿಲ್ಕ್ ಸ್ಮಿತಾ, ಡಿಸ್ಕೋ ಶಾಂತಿ, ಆ ಜ್ಯೋತಿ ಲಕ್ಷ್ಮಿ, ಸಕ್ತಿಲ ರೇಂಜಲ್ಲಿ ಬೀದಿಲಿ ಯಾವನ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತೇನಲ್ಲ. ನೋಡೆ, ಈ ತರ ಚಂಗಲ್ ಡ್ರೆಸ್ ಹಾಕೊಂಡು ಮಾವನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನಿನಗೆ ಮನ ಮರ್ಯಾದೆ ನಾಚಿಕೆ ಏನಾರಿದ್ಯಾ? ನೀನ್ ತಾನೇ ಈ ತರ ಡ್ರೆಸ್ ಕೊಡ್ಸಿದ್ದು, ನೀನೇ ತಾನೇ ಶಂಕರನ್ನ ತೋರಿಸಿದ್ದು, ಅವನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಯಾವ ಶಂಕರ? ನಿನಗೆ ಮದುವೆ ಮಾಡ್ಸಕ್ಕೆ ನನಗೇನು ತೀಟನ? ಮದುವೆನಿಲ್ಲ ಗಿದುವನಿಲ್ಲ. ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನು ಚೆನ್ನಾಗಿ ಇರ್ಬೇಡ. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ನಾಳೆ ಬೆಳಗ್ಗೆ ಹೋಗ್ತೀನಿ ಬಿಡು. ನಿನ್ನಂತ ಕಲರ್ ಪಟಾಕಿ ನಮ್ಮ ಮನೇಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಊರಲ್ಲಿರೋರೆಲ್ಲ ಊದುಗಡ್ಡೆ ಅಂಟಿಸ್ಕೊಂಡ್ ಬಂದ್ಬಿಟ್ಟು ನಾನು ಒಂಚೂರು ಅಂಟಿಸ್ಬರ್ತೀನಿ ಗುರು ಅನ್ಬಿಡ್ತಾರೆ. ನೀನ್ ಒಂದ್ ಕ್ಷಣ ಇಲ್ಲಿದ್ರು ಡೇಂಜರು. ಬೆಳಗ್ಗೆ ನಾನು ಹೆಂಗಿರ್ತೀನಿ ಹೋಗೆ ಹಾಗೆ ಹಾಗೆ ಆನಂದ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಇಷ್ಟೊತ್ತಲ್ಲಿ ಹೊರಗಡೆ ಹೋಗೋದ್ರೆ ಎಲ್ಲಿಗೆ ಹೋಗ್ತಾಳ ಅವಳು? ಜಾಸ್ತಿ ಮಾತಾಡಿದ್ರೆ ಅವಳ ಜೊತೆ ಹೋಗಾಚೆ ಹೋಗೆ ಹೋಗೆ ಆಚೆ ಹೋಗೆ ಕಲರ್ ಪಟಾಕಿ. ಅದ್ಬಿಡಲಿ ಬಾಯಲ್ಲಿ ಯಾರು ಬಂದಿಯ ನೋಡು, ಯಾರು ಬಂದಿಯ ನೋಡು. ಹಾಯ್, ಐ ಆಮ್ ಆಕಾಶ್. ದಯವಿಟ್ಟು ಕ್ಷಮಿಸಿ, ನೀವು ಬರ್ತೀರಾ ಅಂತ ಈ ಪಾಲಾಕ್ಷ ನಮ್ಗೆ ಹೇಳೇ ಇರ್ಲಿಲ್ಲ. ಹೇಳಿದ್ರೆ ಏನಾಗ್ತಿತ್ತು? ಏನೂ ಆಗ್ತಾ ಇರ್ಲಿಲ್ಲ. ನಿಮ್ಮನೇಲಿ ಒಂದಿಷ್ಟು ಉಪ್ಪಿಟ್ಟು, ಕೇಸರಿ ಬಾತ್ ಅಂತ ರೆಡಿ ಆಗಿರೋದು. ಆದ್ರೂ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತೆಲ್ಲ ಇರುತ್ತಲ್ಲ. ನೋ, ನನ್ಗೆ ಅದೆಲ್ಲ ಇಷ್ಟ ಇಲ್ಲ. ಸಡನ್ ಆಗಿ ಬಂದ್ರೆ ಹೀಗೆ ಹುಡುಗಿನ ನ್ಯಾಚುರಲ್ ಆಗಿ ನೋಡ್ಬೋದು ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರ್ ಈಗ ಹೇಳಿ ಸರ್, ನಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನಮ್ಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದೆ. ನೀವು ಓಕೆ ಅಂದ್ಮೇಲೆ ಮುಗ್ದೋಯ್ತು ಬಿಡಿ. ಈಗ ಹೇಳಿ ನಿಮ್ ಡಿಮ್ಯಾಂಡ್ಸ್ಗಳೆಲ್ಲ ಏನೇನು ಅಂತ. ಡಿಮಾಂಡ್ಸ್ ಅದೇ ಇರುತ್ತಲ್ಲ, ವರದಕ್ಷಿಣೆ, ವರೋಪಚಾರ, ವ್ಯವಹಾರ, ಕೊಡೋದು ತಗೊಳ್ಳೋದು ಎಲ್ಲ. ನನ್ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡು ನನ್ನ ಪ್ರೀತಿನ ಸಾಕಿದ್ದಾರೆ. ಇವರಿಗೆ ಪ್ರೀತಿ ಗೊತ್ತು, ವಿಶ್ವಾಸ ಗೊತ್ತು, ಆದ್ರೆ ವ್ಯವಹಾರ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮನೇಲಿ ನಾನು ಒಬ್ಬನೇ ಇದ್ದೀನಿ. ಒಳ್ಳೆ ಕೆಲಸ ಇದೆ, ಕೈ ತುಂಬಾ ಸಂಬಳ ಇದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆಮೇಲೆ ವರದಕ್ಷಿಣೆ ತಗೊಳ್ಳದೇ ಇರೋದು, ದಾಟ್ಸ್ ಮೈ ಪ್ರಿನ್ಸಿಪಲ್. ಸಿಂಪಲ್ ಆಗಿ ಮದುವೆ ಮಾಡ್ಕೊಡಿ ಅಷ್ಟೇ. ಇದು ಮಾತು ಅಂದ್ರೆ ಇನ್ನೇನಿದ್ರು ನಮ್ಮ ಅಪ್ಪ ಉಂಟು, ನೀವುಂಟು, ನಮ್ದೇನ್ ಕೆಲಸ ಇಲ್ಲ. ಅಪ್ಪ ನನಗೆ ಬಿಟ್ಟ. ಹೇಳಿ ಸರ್, ಒಳ್ಳೆ ದಿವಸ ನೋಡಿ ಮದುವೆ ಫಿಕ್ಸ್ ಮಾಡಿ. ಇವನು ಇದ್ದಕ್ಕಿದ್ದಂಗೆ ಮೀಟಿಂಗು, ಟ್ರೈನಿಂಗು ಅಂತ ಫಾರಿನ್ಗೆ ಹೋಗ್ತಿರ್ತಾನೆ. ಆದಷ್ಟು ಬೇಗ ಮದ್ವೆ ಮಾಡ್ಕೊಟ್ರೆ ಒಳ್ಳೇದು. ಆಯ್ತಾಯ್ತು, ಇವತ್ತೇ ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡಿಸ್ಬಿಡ್ತೇನೆ. ಗೌರಿ ಇವಳು ಯಾಕೆ ತಿಳಿದಲ್ಲ?
ಏ ಗೌರಿ, ಹ್ಮ್ ನೀನೇನು ಎಲ್ಲಿದ್ಯಾ? ಅಯ್ಯಯ್ಯೋ, ನೀನ್ ಊರ್ಗ್ ಹೋಗ್ಬಿಟ್ಟೆ ಅನ್ಕೊಂಡಲ್ಲ ನಾನು. ನಾನ್ ಯಾಕೆ ಊರ್ಗ್ ಹೋಗ್ಲಿ? ನಾನ್ ಇಷ್ಟಪಟ್ಟಿರೋ ನನ್ ಶಂಕ್ರನ್ನ ಮದ್ವೆ ಮಾಡ್ಕೊಳ್ದೆ ನಾನ್ ಇಲ್ಲಿಂದ ಕದ್ಲಲ್ಲ. ನಿನ್ ಮನೆಯಿಂದ ಆಚೆ ಹಾಕಿದ ತಕ್ಷಣ ನಾನ್ ಹೆದರ್ಕೊಂಡ್ ಓಡ್ ಹೋಗ್ತೀನಿ ಅನ್ಕೊಂಡ್ಯಾ? ಅಯ್ಯಯ್ಯೋ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ. ನೋಡಮ್ಮ, ಹಿಂಗೆಲ್ಲ ಆಟ ಮಾಡಬಾರ್ದು. ನೀನ್ ರೋಡಲ್ಲಿ ಈ ತರ ಹಣ್ಣು ಮಾಡ್ತಾರ ನನ್ ಕೈ ನೋಡಕ್ಕಾಗಲ್ಲಮ್ಮ. ಮಾನ ಮರಿದ ಪ್ರಶ್ನೆ. ಬಾಮ ಮನೆಗ್ ಬಾಮ. ನಿನ್ ಮನೆಗ ನನ್ನ ಪ್ರಾಣ ಹೋದ್ರೂ ಬರಲ್ಲ. ಹೆಂಗೋ ಇಲ್ಲಿ ಕೆಲ್ಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ನಿನ್ ಹುಚ್ಚಾಟನ ನನ್ ಕೈ ನೋಡಕ್ ಆಗಲ್ಲಪ್ಪ. ನಿನ್ನ ಕೈ ಮುಗಿತೀನಿ, ಹೊರಟೋಗು. ಅಯ್ಯಯ್ಯೋ ಗೌರಿ, ಅಕ್ಕ ಬಂದು ಕೇಳಿದ್ರೆ ಏನಮ್ಮ ಹೇಳಿ? ಸತ್ತೋದ್ಲು ಅಂತ ಹೇಳು. ಅಯ್ಯೋ ಬಿಡ್ತು ನಮ್ಮ ಗೌರಿ, ಹಂಗೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಬಾಮ ಬಾಮ. ನೋಡು, ನಾನ್ ಎಲ್ಲಾ ಹುಡ್ಗಿರ್ ತರ ಅಲ್ಲ. ನನಗಿಷ್ಟ ಬಂದಂಗೆ ನಾನಿರೋದು. ನೀನ್ ನನ್ ತಲೆ ತಿನ್ಬೇಡ, ಹೊರಟೋಗು. ಅಲ್ಲಮ್ಮ ಗೌರಿ, ನನ್ ಮಾತ್ ಕೇಳಮ್ಮ. ಅಜ್ಜಿ, ನಾನ್ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ. ಯಾರಮ್ಮ ಇವರು? ಏನ್ ಬೇಕಂತೆ? ನಾನ್ ಹೇಳ್ತಿದ್ನಲ್ಲ ನಮ್ ಮಾವ ಅಂತ, ಅವ್ನಿವ್ನೆ. ಗೌರಿ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ? ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ನೀನು? ಇನ್ನೊಂದ್ಸಾರಿ ಅಂಗಡಿ ಕಡೆ ತಲೆ ಹಾಕ್ಬೇಡ, ಹೋಗು ಹೋಗು ಅಂತ ಹೇಳ್ತಾ ಇದೀನಿ. ಯಾವ್ದೇ ಮುದುಕಿ ಇದು? ದಿಢೀರ್ ಅಂತ ಏನ್ರಿ ಹಾಕ್ಬಿಟ್ಲು?